ಇನ್ಫಾರ್ಮ್ ಮಾಡಿದ್ರು ಬಂದಿಲ್ಲ ಅಂತಂದರೆ ಇನ್ನೆಷ್ಟು ದಿಮಾಕ್ ಇರಬೇಡ ಇವ್ರಿಗೆ. ಹಾಂ, ಕಾಲ್ ಮಾಡಿಬಿಟ್ಟು ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿದ್ರು ಇವರು ಬರ್ದಂಗೆ ಈ ರೀತಿ ಎಲ್ಲಾನ ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರು ತಪ್ಪಿರೋದಕ್ಕೆ ಅಲ್ವಾ ಸರ್ ಬಂದಿಲ್ಲ ಇವರು ಸ್ಟೇಷನ್ ಹತ್ರ? ತಪ್ಪಿಲ್ಲದೆ ಇರೋರು ಆಗಿದ್ದೆ ಧೈರ್ಯವಾಗಿ ಬರೋರು. ನಿಮ್ಗೆ ಅಲ್ಲೇ ಸಾಕಾಗ್ಬಿಟ್ಟೈತೆ ಮೇಡಮ್ರೆ. ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ಮ್ಯಾಲೆ ಇದ್ದಾರೆ, ಮ್ಯಾಲೆ ಇತ್ಕೊಂಡು ನಮಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ಭಾಳ ಟಾರ್ಚರು. ನಿರಕ್ಕಾಗ್ತಾ ಇಲ್ಲ ಮನೆಗೆ. ಈಗ ನಮ್ಮ ಮನೆ ಖಾಲಿ ಮಾಡಿಸ್ರಿ ಅಷ್ಟೇ. ನಾವು ಆವಾಗ ಏನೋ ಬಿಡು ನನ್ನ ತಮ್ಮ ಇರಲಿ ಅಂತ ಬಿಟ್ಕೊಟ್ಟಿದ್ವಿ. ನಾನು ಕಟ್ಕೊಂಡಿರೋದು ನನ್ನ ಹೆಂಡತಿ ಹೆಸ್ರಿಗೈತೆ. ಖಾಲಿ ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು ಅಷ್ಟೇ. ನಮಗೆ ಖಾಲಿ ಮಾಡಿಸ್ಬೇಕು. ಬನ್ನಿ ಬನ್ನಿ, ನಿಮಗೆ ಮಾತಾಡಿಸ್ತಾ ಇರೋದು, ಬನ್ನಿ. ನಿಮಗೆ ಕರಿತಾ ಇರೋದು. ನಮ್ಗೆ ಕರೆದಿದ್ದು ಕವನೆ ಅಂತಂದರೆ ನೀನೇನಮ್ಮ? ನಾನು ನಿನಗೆ ಕಾಲ್ ಮಾಡಿದ್ನಲ್ಲ, ಫೋನ್ ಮಾಡಿ ಸ್ಟೇಷನ್ ಹತ್ರ ಬಾ ಅಂತ ಹೇಳಿದ್ನಲ್ಲಮ್ಮ. ಯಾಕೆ ಸ್ಟೇಷನ್ ಹತ್ರ ಬಂದಿಲ್ಲ ನೀವು? ಅದು ಸರ್, ನೀವು ಯಾವಾಗ ಕಾಲ್ ಮಾಡಿದ್ರಿ? ನನಗ ಗೊತ್ತಿಲ್ಲ ಸರ್, ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ ನೀನು. ಕಾಲ್ ಮಾಡಿದ್ದಾರೆ, ಪ್ರೀತಿ ಅನ್ನೋರು ಕಂಪ್ಲೇಂಟ್ ಮಾಡಿದಾರಮ್ಮ, ಬನ್ನಿ ಸ್ಟೇಷನ್ ಹತ್ರ ವಿಚಾರಣೆ ಮಾಡ್ತೀವಿ ಬನ್ನಿ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಯಂಕಾಲ ಗಂಟೆ ಅವ್ರು ವೆಯ್ಟ್ ಮಾಡಿ ವಾಪಸ್ ಬಂದಿದ್ದಾರೆ. ಹಾಂ, ಏನ್ರಮ್ಮ ನೀವು ಈ ಥರ ಮಾಡಿದ್ರೆ ನಿಮಗೆ ಅರೆಸ್ಟ್ ಮಾಡ್ತಾ ಇದೀವಿ. ಬನ್ನಿ ಸ್ಟೇಷನಿಗೆ ಬನ್ನಿ. ನಿಮಗಿದೆ, ನೀವು ಬಂದಿಲ್ಲದಕ್ಕೆ ನಿಮ್ಮ ಮೇಲೆ ಇನ್ನೂ ನಾವು FIR ಹಾಕ್ತೀವಿ. ಬನ್ನಿ, FIR ಹಾಕಿ ಒಳಗಡೆ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಸ್ಟೇಷನಿಗೆ ಬನ್ನಿ ಅಮ್ಮ, ವಿಚಾರಣೆ ಮಾಡಬೇಕು. ಕಂಪ್ಲೇಂಟ್ ಆಗಿದೆ, ಸಣ್ಣ ಪುಟ್ಟ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿಮಗೆ? ನಿಮ್ಮದು ತಪ್ಪಿದೆ, ಅದಕ್ಕೆ ನೀವು ಬಂದಿಲ್ಲ. ಈಗ ಬರದೇ ಇಲ್ಲದ್ದು ನಿಮ್ಮದು ತಪ್ಪು. ಈಗ ನೀವೇನೋ ತಪ್ಪು ಮಾಡಿದ್ರೆ ಅದಕ್ಕೆ ಬಂದಿಲ್ಲ ಅಂತೇಳಿ ಇವಾಗ ನಮ್ಮ ಕಾನೂನು ಪ್ರಕಾರ ನಿಮ್ಮ ತಪ್ಪು ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ನೀವು ಯಾಕೆ ಬಂದಿಲ್ಲ? ಮತ್ತೆ ನಾವು ಇನ್ಫಾರ್ಮ್ ಮಾಡಿದ್ಮೇಲೆ ನಾವು ಫೋನ್ ಮಾಡಿ ಹೇಳಿದ್ದೀವಿ ಸ್ಟೇಷನ್ ಹತ್ರ ಬರಬೇಕು, ಕಂಪ್ಲೇಂಟ್ ಆಗೈತೆ ಅಂತೇಳಿ ಸ್ಟೇಷನ್ ಹತ್ರ ಬರಬೇಕು ಅಂತ ಫೋನ್ ಮಾಡಿ ಹೇಳಿದ್ಮೇಲೆ ಬರಬೇಕು ನೀವು. ಯಾವ ವಿಚಾರಕ್ಕೆ ಏನು ಎತ್ತ ಅಂತೇಳಿ ನಮಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ. ಸುಮ್ಮನೆ ನೀವು ನಮ್ಮ ಮೇಲೆ ಹಿಂಗೆ ರೇಗಾಡ್ಬಿಟ್ರೆ ಎಲ್ಲ ಗೊತ್ತೈತೆ ಅಷ್ಟೊಂದು ನಾಟಕ. ಅವನು ಇವನಿಂದಲೇ ಎಲ್ಲಾನ ಆಗ್ತಾ ಇರೋದೆಲ್ಲ ಇವನೇ ಎಲ್ಲ ಹೇಳ್ಕೊಟ್ಟು ಹಿಂಗೆಲ್ಲ ಮಾಡಿಸ್ತಾ ಇರೋದು. ಇವನೇ ಮೇಯ್ನ್ ಇದಕ್ಕೆಲ್ಲ ಕಾರಣ. ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ. ನನ್ನ ಮೇಲೆ ಏನಕ್ಕೆ ಇವರು ಈ ಥರ ಮಾಡ್ತಾ ಇದ್ದಾರೆ? ಏನೋ ನಾನು ನೆನ್ನೆ ಮೊನ್ನೆ ಬಂದಿರೋ ಅಂಥವನು ನನ್ನ ಮೇಲೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು? ಇಲ್ಲೋಡ್ರಿ ಮೇಡಮರೇ, ಅವನೇನಂತ ತಪ್ಪು ಮಾಡಿಲ್ಲ. ಸುಮ್ಮನೆ ದನ ಅವನ ಮೇಲೆ ಏನೇನೋ ಕಂಪ್ಲೇಂಟ್ ಕೊಟ್ಟವ್ರಿ. ಗಟ್ಟೆವ್ರಿಗೆ ಅವನು ಕರ್ಕೊಂಬಂದಿರೋದಕ್ಕೆ. ಅಲ್ಲ, ಈ ಯಾವ ವಿಚಾರವಾಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಮೇಡಮರೇ? ಏನಕ್ಕೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ? ನಾವೇನೇನು ಯಾರಿಗೇನು ಮೋಸ ಮಾಡಿಲ್ಲ, ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನೇನು ನಾವೇನು ತೊಂದರೆ ಮಾಡಿಲ್ಲ. ನಾವೇನಕ್ಕೆ ನಾವು ತೊಂದರೆ ಮಾಡೋಕೆ ಹೋಗೋಣ? ನಾವೆಲ್ಲ ತಗೋ ಚೆನ್ನಾಗಿದ್ದೀವಿ ಮೇಡಮರೇ. ನಮ್ಗೆ ಯಾಕೆ ಇಂಥ ಮಾಡ್ತಾರೆ ಇವರು? ಏನಂತ ಕಂಪ್ಲೇಂಟ್ ಕೊಟ್ಟವ್ರು ನಮ್ಮ ಮೇಲೆ? ನಾವೇನು ತಪ್ಪು ಮಾಡ್ದಲ್ಲೇ. ಇಲ್ಲೋಡೆ, ಸ್ಟೇಷನಿಗೆ ಬನ್ನಿ, ಎಲ್ಲ ಹೇಳ್ತೀವಿ. ಹೆಂಗೆ ಹೇಳ್ಬೇಕು, ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಬನ್ನಿ ಸ್ಟೇಷನ್ಗೆ. ಯಾವ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮಗೆಲ್ಲ ಇಲ್ಲೇ ಮಾತಾಡೋದಕ್ಕೆ ಆಗ್ತಾ ಇಲ್ಲ, ಆಗಲ್ಲ. ಇಲ್ಲೇ ಎಲ್ಲ ಹೇಳೋಕ್ಕಾಗಲ್ಲ ನಿಮಗೆ. ಏನು ನಮ್ಮ ಹತ್ರ ಹುಡುಗಾಟ ಆಡ್ತಾ ಇದ್ದೀರಾ ನೀವು? ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಸ್ವಲ್ಪನಾದ್ರೂ? ಅಲ್ಲ, ಏನರಮ್ಮ ನೀವು ಏನು ಟಾರ್ಚರ್ ಕೊಡ್ತಾ ಇದ್ದೀರಾ ಇವ್ರಿಗೆ? ಗೊತ್ತಾಗಲ್ವಾ? ಸ್ಟೇಷನಿಗೆ ಬನ್ನಿ ಅಂತ ಹೇಳಿ ಕಾಲ್ ಮಾಡಿ ನಮ್ಮ ಸರ್ ಹೇಳಿದ್ರು ನೀವು ಸ್ಟೇಷನಿಗೆ ಬಂದಿಲ್ಲ ಅಂತಂದರೆ ಎಷ್ಟು ದಿಮಾಕ್ ಇರಬೇಡ ನಿಮಗೆ. ಬನ್ನಿ ಬನ್ನಿ ಬನ್ನಿ, ಹತ್ಕೊ ಬನ್ನಿ. ಒಳ್ಳೆ ಮತ್ತಿಗೆ ಕಾಲನೇ ಇಲ್ಲ ಇವಾಗ. ಯಾವ ಥರ ನಮ್ಮ ರೂಟಲ್ಲಿ ಹೋಗಿ ಇವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕೋ ಹಂಗೆ ಬುದ್ಧಿ ಕಲಿಸಿದ್ರೆ ಮಾತ್ರ ಇವಾಗಿನ ಜನ ಬಗ್ಗೋದು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಮಗೆ ಇದು ಮಾಡಿಬಿಡ್ತಾರೆ. ಬನ್ನಿ ಸ್ಟೇಷನ್ ಹತ್ರ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ರು ಬಂದಿಲ್ಲ ಅಂದಮೇಲೆ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಇವರು. ಏನು ತಿಳ್ಕೊಬಿಟ್ಟವ್ರು ಇವರೆಲ್ಲ ನಮಗೆ? ಏನು ನಮ್ಮನ್ನ ಅಷ್ಟೊಂದು ತೀರಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ? ಬಿಡು, ಏನು ಮಾಡ್ತಾರೆ ಅವರು? ನನಗೆ ಕಾಲ್ ಮಾಡಿ ಹೇಳಿದ್ರಲ್ಲ ಸರ್, ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ಹೇಳಿದ್ರಲ್ಲ, ಬಿಡು ಯಾರೋ ಏನೋ ಅನ್ನೋ ಥರ. ಕಾಲ್ ಮಾಡಿ ಹೇಳಿದ ತಕ್ಷಣ ನಾವು ಬಿಟ್ಬಿಡ್ತೀವಿ ಅಂತ ಇವ್ರು ಸುಮ್ಮನಾಗಿ ಬರಲಿಲ್ಲ ಅಂತಂದರೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರೆ. ಎಲ್ಲಿದ್ರು ಬಿಡಲ್ಲ ನಿಮ್ಮಂಥವ್ರನ್ನೆಲ್ಲನ. ಅದೇ ಬರ್ತೀವಿ, ಅಪ್ಪ ಬಂದಮೇಲೆ ಹೇಳು. ಹೋಗ್ತೀವಿ, ಬಂದವ್ರು ಅಂದಮೇಲೆ ಹೋಗ್ಲೇಬೇಕಾಗುತ್ತೆ. ಅದಕ್ಕೇ ಹೋಗ್ತೀವಿ ರೀ ಅಮ್ಮ. ಹೋಗಿ ನಾವು ಅಲ್ಲಿರ್ತೀವಿ. ಅಯ್ಯಪ್ಪ ಬಂದಾಗ ಹೇಳು, ಹಿಂಗೆಲ್ಲ ಹಿಂಗಾಗೈತೆ, ಕಂಪ್ಲೇಂಟ್ ಕೊಟ್ಟಿದ್ರಂತೆ, ಕರ್ಕೊಂಡೋಗ್ಯವ್ರೆ ಪೊಲೀಸ್ನವ್ರು ಬಂದು ಅಂತ ಅಯ್ಯಪ್ಪ ಬಂದಮೇಲೆ ಹೇಳು. ಸರಿ ಆಯಿತು, ಏನಾಗಲ್ಲ, ಧೈರ್ಯವಾಗಿರಿ. ಬನ್ನಿ, ಮಾತಾಡಿದ್ದು ಸಾಕು. ಆ ಕಡೆ ತಿರ್ಕೊಂಡು ಏನು ಮಾತಾಡ್ತಾ ಇದ್ರಲ್ಲ, ಬನ್ನಿ ಬನ್ನಿ, ಜೀಪ್ ಹತ್ಕೊ ಬನ್ನಿ. ನಡೀರಿ, ಅಲ್ಲಿ ಮುಂದೆ ನೋಡ್ಕೊಂಡು ಜೀಪ್ ಹತ್ತಿ. ಫಸ್ಟ್ ಜೀಪ್ ಹತ್ತಿ. ಯಪ್ಪ, ನನಗೆ ಭಯವಾಗ್ತೈತೆ. ನಾನು ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಬೇಕು. ಆಮೇಲೆ ಹತ್ತ ಮಾತಾಡ್ತಾ ಆಮೇಲೆ ನನ್ಗೆಲ್ಲಾದ್ರೂ ಇದು ಮಾಡಿಬಿಟ್ರೆ ಯಪ್ಪ, ನನಗೆ ಭಯವಾಗ್ತೈತಿ. ತುಂಬ ಟಾರ್ಚರ್ ಆಗೈತೆ ಮೇಡಮೇ. ನೀವೇನಾದರೂ ಮಾಡಿ ನಮಗೆ ನ್ಯಾಯ ಕೊಡಿಸ್ಲೇಬೇಕು. ಈಗ ನನ್ನ ಮನೆ ಖಾಲಿ ಮಾಡಿಸ್ಕೊಡ್ರಿ. ಅವ್ರು ಇಲ್ಲಿ ಇರಬಾರ್ದು, ಬೇರೆ ಕಡೆ ಎಲ್ಲಾದರೂ ಹೋಗಿರ್ಬೇಕು. ಮನೆ ಖಾಲಿ ಮಾಡ್ಬೇಕಂತ ಹೇಳಿ ನಮ್ಮ ಹೆಸರಲ್ಲಿ ಐತಿ. ಇವಾಗ ಮನೆ ಖಾಲಿ ಮಾಡಲ್ಲ ಅಂತ ಇಷ್ಟೊಂದೆಲ್ಲ ಅವರು ನಮ್ಮ ಹತ್ರ ಜಗಳ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಪ್ಲೀಸ್, ಅದಕ್ಕೋಸ್ಕರ ನಮಗೆ ಮನೆ ಖಾಲಿ ಮಾಡಿಸ್ಕೊಡೋ ಜವಾಬ್ದಾರಿ ನಿಮ್ಮದು.
ಟೆನ್ಷನ್ ತಗೋಬೇಡಿ, ಮನೆ ಖಾಲಿ ಮಾಡಿಸೋ ಜವಾಬ್ದಾರಿ ನಂದು. ಮನೆ ಖಾಲಿ ಮಾಡಿಸ್ತೀನಿ ಅವರಿಗೆ. ಇನ್ನೂ ಇವತ್ತು ವಿಚಾರಣೆ ಮಾಡಲ್ಲ, ಇನ್ನು ನಾಳೆ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಚೆನ್ನಾಗಿ ಅವರು ಅನುಭವಿಸ್ಲಿ, ಗೊತ್ತಾಗುತ್ತೆ. ಇನ್ನು ನಾಳೆ ವಿಚಾರಣೆಗೆ ನಾನು ಫೋನ್ ಮಾಡ್ತೀನಿ. ಏನಾದರೂ ವಿಚಾರಣೆ ಮಾಡಬೇಕಂದಾಗ ನಾನು ನಿಮಗೆ ಫೋನ್ ಮಾಡ್ತೀನಿ. ಬನ್ನಿ, ಸ್ಟೇಷನಿಗೆ ಬರಬೇಕಾಗುತ್ತೆ, ನೀವಿಬ್ಬರು ಬನ್ನಿ. ಅಲ್ಲಿ ಏನು ವಿಚಾರಣೆ ಆದಮೇಲೆ ಅವ್ರು ಏನು ಒಪ್ಕೊಂತಾರೋ ಇಲ್ವೋ ನೋಡ್ಬಿಟ್ಟು ಆಮೇಲೆ ಏನು ಮುಂದುವರಿಯುತ್ತೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸ್ಟೇಷನಿಗೆ ಬನ್ನಿ ಅಷ್ಟೇ. ಸರಿ ಆಯ್ತು ಮೇಡಮರೇ, ಬರ್ತೀವಿ. ಏನು ಅಂತ ತಿಳ್ಕೊಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲೇ. ಬಿಡು, ಸುಮ್ಮನೆ ಆಗ್ತಾರೆ. ನಾವು ಏನು ಮಾಡಿದ್ರು ಎದ್ರಕೊಬಿಡ್ತಾರೆ ಇವ್ರೇನೆ ಅಂತ ತಿಳ್ಕೊಬಿಟ್ಟಿದ್ರು ಇವರು. ಓ ಎಂಥವ್ರು ನೋಡಿ, ಅದೇ ಓದ್ಲು ಒಬ್ಬೊಬ್ಬ ಇಲ್ಲದ್ದೆಲ್ಲ ಹೇಳ್ಕೊಡಾಳಲ್ಲ, ಇವಾಗ ಹೇಳ್ಕೊಡ್ಲಿ. ಅಕ್ಕಯ್ಯ ಅಂತ ಕವನಕ್ಕ ಅಂತ ಹೇಳ್ಕೊಡಾಳು. ಇವಾಗ ಹೇಳ್ಕೊಡ್ಲಿ ಬಂದು ಇವಳಿಂದಲೇ ಕಣಪ್ಪ ಅದೆಲ್ಲ ಒಗತ್ನೆ ಕೆಟ್ಟಿರೋದು. ತಮ್ಮನ ಹೆಂಡ್ತಿ ಅಂತ ಹೇಳಿ ತಲೆ ಮೇಕಿಕ್ಕೊಂಡು ಇವಳಿಂದಲೇ ಒಗತ್ನೆ ಕೆಟ್ಟಿರೋದು. ಅಲ್ಲಿ ಯಾತ್ರದೂ ಇಲ್ಲ ಪಾಪ. ಅವ್ರ ಅಪ್ಪಯ್ಯ ಭಾಳ ಒಳ್ಳೆ ಮನ್ಸ. ಅವ್ರ ಅಪ್ಪ ಇಲ್ದಾಗಿಂದನೂ ಇವನು ಏನು ಮಾಡಲ್ಲ, ಬಂದು ಇಲ್ಲಿ ಸೇರ್ಕೊಂತಾರೆ. ಇಲ್ಲಿ ಸೇರ್ಕೊಂಡು ಈಗ ಇವಳಿಂದಲೇ ಎಲ್ಲ ಒಗತ್ನ ಕೆಟ್ಟಾಗಿರೋದಿಲ್ಲಿ. ಎಲ್ಲ ಮನೆಯತ್ತಾಗೆ ಅವಳು ಹೆಂಗೋ ಹಂಗಿದ್ಲಪ್ಪ, ಚೆನ್ನಾಗಿದ್ವಿ, ಮಾತಾಡಿಸ್ಕೊಂಡು ಯಾವುದೂ ಇರ್ತಿರ್ಲಿಲ್ಲ. ಈಗ ಇವಳು ಬತ್ತಾ ಹೋಗ್ತಾ ಯಾವಾಗ ನಿಂತ್ಕೊಂಡ್ಲ ಆವಾಗಿಂದಲೇ ಅಕ್ಕ ನೀವು ಹಂಗಿರ್ಬೇಕಕ್ಕ ಹಿಂಗಿರ್ಬೇಕಕ್ಕ ಅಂತೇಳಿ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇಂಥ ಮಾಡಿದ್ಲು ಇವಳು. ಈ ದುಡ್ಡೆಲ್ಲ ಕಳಿಯೋದು. ಅವನು ತಮ್ಮ ಒಳ್ಳೆಯವನಲ್ಲ, ಅದಕ್ಕೇ ಈ ಹುಡುಗಿ ಇಲ್ಲೇ ಸೇರ್ಕೊಂಬತ್ತೆ. ಇಲ್ಲೆಲ್ಲ ಚೆನ್ನಾಗಿ ಆದಾಯತೆ ನೋಡ್ಕೊಂಡವ್ರೆ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇಲ್ಲೇ ಇದ್ದು ಬಿಡ್ತಾರೆ ಅಷ್ಟೇ. ಅವರಪ್ಪ ಭಾಳ ಒಳ್ಳೇದು ಪಾಪ. ಅವರಪ್ಪ ಭಾಳ ಒಳ್ಳೇದು ಮನುಷ್ಯ. ಇವತ್ತು ಎಲ್ಲೇ ಇದ್ದಾರೋ ಏನೋ ನೆನೆಸ್ಕೋಬೇಕು ಮಾರಾಯ. ಅವತ್ತು ನಾನು ಭಾಳ ನೆನೆಸ್ಕೊಂತೀನಿ ಅಣ್ಣನ. ಭಾಳ ಒಳ್ಳೆ ಮನಸ್ಸೈತೆ. ಆದರೆ ಇವ್ರ ಮಕ್ಕಳು ಒಳ್ಳೆಯವರಾಗಿಲ್ಲ. ಮಕ್ಕಳು ಒಳ್ಳೆಯವರಾಗಬೇಕು. ಅಂಥವ್ರಿಗೆ ಇಂಥ ಮಕ್ಕಳು ಅಂತಂದರೆ ದೇವ್ರಂಥ ಮನುಷ್ಯ ಕಣಪ್ಪ ಮಾರಾಯ. ಇವತ್ತು ಭಾಳ ಒಳ್ಳೆ ಮನುಷ್ಯ. ಸುಮ್ಮನೆ ಇವತ್ತು ಇಲ್ಲ ಅಂತ ಹೇಳಿ ಒಂದು ಮಾತಾಡಬಾರ್ದು, ದೇವ್ರು ಮೆಚ್ಚ ಅಂತ ಮಾತಾಡಬೇಕು. ಯಾವತ್ತು ನಾವು ಮಾತಾಡಿದ್ರೂ ದೇವರು ಮೆಚ್ಚ ಅಂತ ಮಾತಾಡಬೇಕು. ಭಾಳ ಒಳ್ಳೆಯವ್ರು ಅವರಪ್ಪ. ನಾವು ಹೋದ್ರೆ ಅವ್ರಪ್ಪ ಕಣ್ಣಾಕಾಕಿ ಮುಚ್ಕೊಂಬೋದಂಗೇನೆ. ಅಯ್ಯೋ ಎಂಥ ಚೆನ್ನಾಗಿ ನೋಡ್ಕೊಂಬೋದು. ಹೋದ್ರೆ ಪ್ರೀತಿ ಇರಮ್ಮ ಅಂತ ಹೆಂಗೆ ನೋಡ್ಕೊಂಬೋದು. ಎಷ್ಟು ಬಲವಂತ ಮಾಡೋದು, ಇರ್ರಿ ಅಂತ. ಅಯ್ಯೋ ನೀನು ಎಷ್ಟು ಬಲವಂತ ಮಾಡೋದಂದ್ರೆ ಹಂಗೆ ಬಲವಂತ ಮಾಡೋದು. ಅವ್ರಪ್ಪ ಭಾಳ ಒಳ್ಳೇದು ಹೇಳು. ಇವರೇ ಒಳ್ಳೆಯರಲ್ಲ. ಈಗ ಇವನು ಈಗ ಇವಳು ಒಳ್ಳೆಯಳಲ್ಲ ಇವಳು. ಹೇಳ್ಕರಿ ಅಮ್ಮ ಅವಳೇನೆ, ಇವ್ರ ತಮ್ಮ ಅವನೇನೆ. ಇಬ್ಬರು ಬೋಲು ಇದ್ದಾರೆ. ಅವನು ಹಂಗೆ ಕೆಂಚ ಬೋಲು ಇದ್ದಾನೆ. ಅವ್ನು ಕೆಂಚನಿಂದಲೇ ಎಲ್ಲ ಹಿಂಗೆ ಆಗ್ತಾ ಇರೋದು. ಅವ್ನು ಕೆಂಚ ಬೈದ್ರಂತಾನೆ ಇವ್ರ ತಮ್ಮ. ಅವನು ಎಂತ ನಂಬ್ತೀಯ ಬಿಡೋರೆಲ್ಲ ಅನುಭವಿಸ್ತಾರೆ ನೋಡಿ. ಹೇಳಿದ್ರೂ ಬಂದಿಲ್ವಲ್ಲ, ಎಷ್ಟು ಧೈರ್ಯ ಅಂತೀನಿ. ಇವನಂತೂ ಯಪ್ಪ ಈ ಹುಡುಗ ಅದೇನೋ ಎಂತನೋ ಏನೋ ಯಪ್ಪ, ಎಷ್ಟು ಇದನ್ನು ಮಾಡ್ತಾನೆ ಈ ಹುಡುಗ. ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದೇ ಇಲ್ಲ. ಅದನ್ನ ಹೆಂಗೆ ಬೆಳೆಸಿದ್ರು ಏನೋ. ಇವ್ರಿಗೆಲ್ಲ ಏನೋ ಒಂದು ಎಡವಟ್ಟಾದಾಗ ಗೊತ್ತಾಗುತ್ತೆ. ಬರಲಿ, ಅವನು ವಿಕ್ಕಿ ಬಂದ ಮಾತಾಡೋಣ. ವಿಕ್ಕಿ ಬಂದ ಕೇಳ್ತಾನೆ, ಯಾಕಣ್ಣ ಹಿಂಗೆ ಮಾಡಿದ್ರಿ ಏನು ಎತ್ತ ಅಂತ. ಈಗಳು ನಮಗೆ ಟಾರ್ಚರ್ ಸಹಿಸ್ಕೊಂಬಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ಅಂತ ಹೇಳಿ ಹೇಳೋಣ. ಬಂದು ಕೇಳಿದ್ರೆ ಹಿಂಗೆ ಹೇಳು, ನಿನ್ನ ಮೇಲೆ ನಾವೇನು ಮಾತಾಡಲ್ಲಪ್ಪ, ನೀನು ಸುಮ್ಮನೆ ಇದ್ಬಿಡು, ನೀನು ಮಾತಾಡಿ ನಿಷ್ಠರಾಗ್ಬಿಡ ಅಂತ ಹೇಳಿ ಹೇಳ್ಬಿಡು. ನಿನ್ನ ಬಗ್ಗೆ ಏನು ಮಾತಾಡೋದಾಗಲಿ, ನಿನ್ನ ಬಗ್ಗೆ ಏನು ಕಂಪ್ಲೇಂಟ್ ಮಾಡೋದಾಗಲಿ ಅದೆಲ್ಲ ಏನೂ ಮಾಡಿಲ್ಲ. ನಮಗೆ ಯಾರಿಂದ ತೊಂದರೆ ಆಗ್ತಿತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ಬಿಡು ಅಷ್ಟೇ. ನಾನು ಬಂದು ಕೇಳಿದ್ರೆ ಹೇಳ್ತೀನಿ ಹೇಳಿ, ನನಗೆ ಗೊತ್ತೈತಿ ಏನು ಹೇಳಬೇಕು ಅಂತ. ಬಂದು ಕೇಳಿರೆ ನೋಡಪ್ಪ ಹಿಂಗಾಯ್ತು, ನೀನು ಸರಿ ಬುದ್ಧಿ ಕಲ್ಸ್ಕೊಂಡು ನಿನ್ನ ಹೆಂಡ್ತಿಗೂ ನಿನ್ನ ಮಗುಗೂ ಇಕ್ಕಂಬಿಲ್ಲ, ನಮ್ಗೆ ಅದಕ್ಕೆ ಹಿಂಗೆ ಭಾಳ ಬೇಜಾರಾಗಿ ನಾವು ಕಂಪ್ಲೇಂಟ್ ಕೊಟ್ಟುಬಿಟ್ವಿ, ನಮಗೆ ಟಾರ್ಚರ್ ಸೇರಿಸ್ಕೊಂಬಕ್ಕಾಗಲಿಲ್ಲ ಅಂತೇಳಿ ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಕಮನ ಮತ್ತು ಶರತ್ನಿಬ್ರು ಅರೆಸ್ಟ್ ಮಾಡಿಸ್ದೆ. ಇವಾಗ ಅವರು ಮನೆ ಖಾಲಿ ಮಾಡಿಸ್ತಾರೆ. ಆದಷ್ಟು ಬೇಗ ಈ ಕೆಲಸ ಆಗುತ್ತೆ. ಇವಾಗ ಚೆನ್ನಾಗಿ ಬಿಸಿ ಮುಟ್ಟಿಸ್ತಾರೆ ನೋಡಿ. ಹೋಗ್ದಿಲ್ಲದಕ್ಕೂ ಅದಕ್ಕೂ ಇವ್ರಿಗೆ ತಪ್ಪೈತೆ. ಸ್ಟೇಷನಿಂದ ಕಾಲ್ ಬಂದಾಗ ನಾವು ಹೋಗಿ ಸ್ಟೇಷನ್ಗೆ ಅಟೆಂಡ್ ಆಗಬೇಕು. ಹೋಗಿ ಅಲ್ಲೇನು ಅಂತೇಳಿ ಅಲ್ಲಿಗೆ ನಾವು ಕೇಳಬೇಕು. ಅವರು ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಮೇಲೆ ಯಾರಾದರೂ ಅಂತಂದರೆ ನಾವು ಹೋಗಲೇಬೇಕಾಗುತ್ತೆ. ಹೋಗಲಿಲ್ಲ ಅಂತಂದರೆ ನಾವು ತಪ್ಪು ಮಾಡಿದ್ದೀವಿ, ನಮ್ಮದು ತಪ್ಪು ಅಂತ ಹೇಳಿ ಕಾನೂನು ವಿರುದ್ಧವಾಗಿ ನಡ್ಕೊಳಂಗಾಗುತ್ತೆ. ಅದಕ್ಕೆ ಯಾವುದೇ ಒಂದು ಕಂಪ್ಲೇಂಟ್ ಬರಲಿ, ನಾವು ಫಸ್ಟ್ ಅದು ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರು ನಮಗೆ ಕಾಲ್ ಮಾಡಿದ್ದಾರೆ ಅಂತಂದರೆ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ. ಹೋಗಿ ಅದೇನೋ ಎತ್ತ ಅಂತೇಳಿ ನಾವು ಮಾಹಿತಿ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡ್ರೆ ಯಾವ ಪ್ರಾಬ್ಲಮ್ಮು ಇರಲ್ಲ. ವಿಚಾರಣೆ ಮಾಡಿ ಯಾರು ತಪ್ಪು ಯಾರು ಸರಿ ಅಂತೇಳಿ ಹೇಳ್ಬಿಡ್ತಾರೆ. ನೋಡ್ತಾ ಇರಿ, ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.